ಎರಡನೇ ದಿನದ ಎರಡನೇ ಟಾಸ್ಕ್ ಗೋ ಕ್ಲಬ್ಬಿಂಗ್ ರೌಂಡ್ ಆಗಿತ್ತು. ನಮ್ಮ ಮಾಡೆಲ್ಸ್ ಎಲ್ಲ ಹೇಗೆ ರ್ಯಾಂಪ್ ವಾಕ್ ಮಾಡಿದ್ರು ಅಂತ ನಿಮ್ಗನ್ಸುತ್ತೆ? ಚೆನ್ನಾಗಿ ಮಾಡಿದ್ರ? ಬನ್ನಿ ಹಾಗಿದ್ರೆ ಅವ್ರನ್ನೇ ಕೇಳೋಣ. ಪ್ಲೀಸ್ ವೆಲ್ಕಮ್ ಆ ಮಾಡೆಲ್ಸ್. ಎರಡನೇ ಟಾಸ್ಕ್ ಗೋ ಕ್ಲಬ್ಬಿಂಗ್ ರೌಂಡ್, ರ್ಯಾಂಪ್ ವಾಕ್ ಮಾಡಿದ್ರಿ, ಹೇಗನ್ಸ್ತಾ ಇದೆ? ಚೆನ್ನಾಗಿತ್ತಾ? ಬಟ್ ನನಗನ್ಸಿದ್ದು ಚೆನ್ನಾಗಿರ್ಲಿಲ್ಲ. ನಾವೇನು ಹೋಪ್ ಮಾಡಿದ್ವಿ ಅದು ನಿಮ್ಮಲ್ಲಿ ನಾವು ಕಾಣಲಿಲ್ಲ. ನೀವೆಲ್ಲರೂ ಒಂದು ನೆನ್ಪಿಟ್ಕೊಳ್ಬೇಕಿತ್ತು. ಅಂದರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸುಮಾರು ಜನ ಟ್ರೈ ಮಾಡಿದ್ದಾರೆ ಅಲ್ವಾ, ಆಡಿಷನ್ಸ್ ಮಾಡಿದ್ದಾರೆ, ಎಷ್ಟೋ ಜನ ಬೇಡ ಅಂತ ರಿಜೆಕ್ಟ್ ಆಗಿದ್ದಾರೆ. ಈ ಒಂದು ಮಾಡಲಿಂಗ್ ಅನ್ನೋದು, ರ್ಯಾಂಪ್ ವಾಕ್ ಅನ್ನೋದು ಎಲ್ಲರಿಗೂ ಬರುವಂಥ ಕಲೆ ಅಲ್ಲ. ನೋಡೋದಕ್ಕೆ ಅನ್ಸ್ಬಹುದು ವಾಕ್ ಮಾಡಿಬಿಟ್ರೆ ಮಾಡೆಲ್ ಆಗ್ತಾರೆ ಅಂತ, ಬಟ್ ರಿಯಲಿ ಅಲ್ಲ. ಯಾರು ಮಾಡೆಲ್ ಆಗೋದಕ್ಕಾಗಲ್ಲ, ಅಂದರೆ ಇಷ್ಟಪಟ್ಟವರೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅಂದಮೇಲೆ ನೀವು ಅದನ್ನ ಉಪಯೋಗಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ. ನಾನು ನಿಮ್ಮಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಕೆಲವರಲ್ಲಿ ಗ್ರೇಸ್ ಇರಲಿಲ್ಲ, ಇನ್ನು ಕೆಲವರಲ್ಲಿ ಆಟಿಟ್ಯೂಡ್ ಇರಲಿಲ್ಲ. ಆ ಒಂದು ಸ್ಟೈಲ್ ಇರಬೇಕಲ್ಲ, ಸ್ಪಾರ್ಕ್ ಇರಬೇಕಲ್ಲ, ಅದು ಇಲ್ಲ. ಗ್ಲಾಮ್ ಹಂಟ್ ಸೀಸನ್ 1 ಕಾರ್ಯಕ್ರಮದಲ್ಲಿ ನಾವು ಫ್ರೆಶ್ ಫೇಸ್ ಅಂತ ಏನು ಹುಡುಕ್ತಾ ಇದ್ದೀವಿ. ಕೆಲವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಅವ್ರಿಗೋಸ್ಕರ ಒಂದ್ಸರಿ ಜೋರಾಗಿ ಕ್ಲಾಪ್ಸ್. ಬಟ್ ಇನ್ನು ಕೆಲವರ ಪರ್ಫಾರ್ಮೆನ್ಸ್ ವೀಕ್ ಆಗಿತ್ತು. ಅದು ನಾನು ಹೇಳೋದಕ್ಕೆ ಐ ಥಿಂಕ್ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಸೊ ಲೆಟ್ ಅಸ್ ವೆಲ್ಕಮ್ ಆರ್ ಜಡ್ಜ್, ಕಾಸ್ಟ್ಯೂಮ್ ಸ್ಟೈಲಿಸ್ಟ್ ನಾಗಶ್ರೀ ರಾಮಚಂದ್ರ. ಓಕೆ, ನಿಮ್ಗಾಗ ನಾನು ಒಂದು ಕಾರ್ಡ್ ಕೊಟ್ಟೆ. ವೀಕ್ಷಕರೇ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಾನೊಂದು ಕಾರ್ಡ್ ಕೊಟ್ಟಿದ್ದೆ. ಕಾರ್ಡ್ ಏನಕ್ಕೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಈ ಒಂದು ರೌಂಡ್ ನಂತರ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಆ ಕಾರ್ಡಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಮತ್ತೊಬ್ಬ ಕಂಟೆಸ್ಟೆಂಟ್ ಹೆಸರನ್ನ ಬರಿಬೇಕಾಗತ್ತೆ. ಅಂದರೆ ಅವ್ರಿಗೆ ಯಾರು ಅಂತ ಅನ್ಸುತ್ತೋ, ಇವ್ರು ಡಿಸರ್ವ್ ಆಗಲ್ಲ ಅಥವಾ ಅವ್ರ ಸ್ಟೈಲ್ ಚೆನ್ನಾಗಿಲ್ಲ, ನನ್ನ ಕಮೆಂಟ್ ಅಲ್ಲ, ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಬರಿಬೇಕು ಅಂತ. ಸೊ ಕೆಲವ್ರು ಬರ್ದಿದ್ದಾರೆ, ನೋಡೋಣ ಯಾಕೆ ಏನು ಅಂತ ಕೇಳೋಣ. ಎಲಿಮಿನೇಷನ್ ಕೂಡ ನಡೆಯುತ್ತೆ ಈ ರೌಂಡ್ ಆದಮೇಲೆ. ಸೊ ಗೈಸ್, ಬರ್ದಿದ್ದೀರಾ? ನೋಡೋಣ ಯಾರು ಯಾರ ಹೆಸರನ್ನ ಬರ್ದಿದ್ದೀರಾ. ಸುಮಾರು 34-35 ಗಂಟೆಗಿಂತ ಹೆಚ್ಚಿದ್ದೀರಲ್ಲ, ಜೊತೆಲೆಲ್ಲ ಫ್ರೆಂಡ್ಸ್ ಆಗಿದ್ದೀರಾ. ಬಟ್ ಇಲ್ಲೂ ಕೆಲವು ಗ್ರೂಪಿಸಮ್ ಕಾಣಿಸ್ತಾ ಇದೆ. ಒಂದು ದಿನ ಆಗಿದೆ ಅಷ್ಟೇ, ಆಗಲೇ ಗ್ರೂಪಿಸಮ್ನ ನೋಡ್ತಾ ಇದ್ದೀವಿ ನಾವು. ವೆಲ್, ಈಗ ನೋಡೋಣ ಯಾರು ಯಾರ ಹೆಸರನ್ನ ಬರ್ದಿದ್ದೀರಾ, ಯಾಕೆ ಅಂತ. ಅಂಜಲಿ. ಯಾಕೆ ಭಾವನಾ, ವೈ ಡು ಯು ಫೀಲ್ ಅಂಜಲಿ ಇರಬಾರ್ದು ಮುಂದಿನ ರೌಂಡ್ಗೆ ಅಂತ? ಅಂದರೆ ಯಾವ ಕ್ರೈಟೀರಿಯಾ ಮೇಲೆ ನೀವು ಅವ್ರ ಹೆಸರು ಬರ್ದಿದ್ದೀರಾ? ಆ್ಯಕ್ಚುಲಿ ನಾನು ಇದು ಪರ್ಸ್ನಲ್ ಕ್ರೈಟೀರಿಯಾ ಇದೆ. ಐ ಆಮ್ ನಾಟ್ ಅ ಜಡ್ಜ್ ಟು ಎಲಿಮಿನೇಟ್ ಅವರ್ ಫಾರ್ ಅವರ್ ಡ್ರೆಸ್ಸಿಂಗ್ ಆರ್ ಸಮಥಿಂಗ್ ಲೈಕ್ ದಟ್. ಆದರೆ ನಿನ್ನೆ ನಾನು ಬಂದಿದ್ದೆ, ಎಲ್ಲ ಮಾಡೆಲ್ಸು ನನ್ನ ಜೊತೆ ಮಾತಾಡಿದ್ರು, ಆದರೆ ಆಕೆ ನನ್ನ ಜೊತೆ ಮಾತಾಡೇ ಇಲ್ಲ. ಆಮೇಲೆ ನಾನು ಸ್ಮೈಲು ಕೊಟ್ಟಿದ್ದೆ. ಶಿ ವಾಸ್ ಲೈಕ್ ಶೋಯಿಂಗ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಮೀ. ಅದಕ್ಕೆ ನಾನು ಆಕಿನ ಹೆಸರು ಬರ್ತೀನಿ. ಪರ್ಸನಲ್ ಕ್ರೈಟೀರಿಯಾ ಮೇಲೆ. ಸೊ ನಿಮ್ಗೇನು ಅನ್ಸುತ್ತೆ, ಇದೊಂದು ಹೆಲ್ದಿ ಕಾಂಪಿಟೇಷನಾ ನೀವು ಈ ಥರ ಮಾಡಿದ್ರೆ? ಸಿ, ಬಿಕಾಸ್ ಇಲ್ಲಿರೋರು ಎಲ್ಲರೂ ನಿಮ್ಮ ಹತ್ರ ಮಾತಾಡಲ್ಲ. ಸಿಂಪಲ್ ಟರ್ಮ್ಸ್, ಈಗ ನಾನೇ ಒಬ್ಬರ ಹತ್ರ ಮಾತಾಡಲ್ಲ, ಮಾತಾಡಬಾರ್ದು ಅಂತ ಮಾತಾಡೋದಲ್ಲ, ಅದು ಜಸ್ಟ್ ಜನರಲಿ ಮಾತಾಡಲ್ಲ. ಹಂಗಂತ ಅವ್ರು ನನ್ನ ಮುಂದೆ ಇರಬಾರ್ದು, ಅವ್ರ ಕಾಂಪಿಟೇಷನಿಂದ ಔಟ್ ಆಗಿಬಿಡೋ ಅನ್ನೋದು ನನಗೆ ಸರಿ ಅನ್ನಿಸ್ತಿಲ್ಲ. ಸೊ ಅಂಜಲಿ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್? When I first came here, I really don't know these people. So now I'm very much comfortable with these people. And since she wasn't there yesterday, so I couldn't able to chat more with her. So that's all. I don't think so. I deserve the elimination for that. Okay. Next contestant, Sneha. Shruti Acharya. ನಾಲ್ಕನೇವರು ಇವರು. I just know her from yesterday, and what I found, yes, of course, she lacking confidence and she's very confused. She doesn't know what exactly she has to do. Like yesterday's performance, you told you will, judge on her makeup, and yeah, she didn't do makeup at all initial stages. Then you have to go and tell her that do this, do that. I mean, what to say? I don't have any personal issues with her. Very passionate. I would like to continue with it. ಪ್ಯಾಷನ್ ಬೇಡ, ಇದು ನಾನು ಆಡಿಷನಲ್ಲಿ ಕೇಳಾಯಿತು. ಐ ವಾಂಟ್ ಅ ಕ್ಲಿಯರ್ ಪಿಕ್ಚರ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಇನ್ ಯುವರ್ ಮೈಂಡ್ ಆಸ್ ಆಫ್ ನೌ. ನಾನು ಫಸ್ಟ್ ಇಲ್ಲಿ ಬಂದಾಗ ನಾನು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ, ನಾನು ಮಿಂಗಲ್ ಆಗ್ತೀನಿ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ದೆನ್ ಆಫ್ಟರ್ ಸ್ಟೇಯಿಂಗ್ ಫಾರ್ ಸೋ ಲಾಂಗ್ ವಿತ್ ಆಲ್ ಆಫ್ ದೀಸ್, ಐ ಆ್ಯಕ್ಚುಲಿ ಮಿಸ್. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್. ದಟ್ಸ್ ವಾಟ್ ಐ ಫೀಲ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂಜಲಿ. ಶ್ರುತಿ ಆಚಾರ್ಯ. ವಾಟ್ ಇಸ್ ದಿಸ್? ಎಲ್ಲರ ಮೈಂಡಲ್ಲೂ ಒಂದೇ ಇದೆಯಾ ಶ್ರುತಿ ಆಚಾರ್ಯ ಅಂತ? ಒಂದಿಂದಲೇ ಏನು ಮಾಡಿಬಿಟ್ರಿ ಶ್ರುತಿ ಅಂತದ್ದು? ಅಂಜಲಿನ She is very soft though,
but then I feel that leads to disadvantage for her because she goes very soft while walking, and then I think she's very nervous, I guess, and that is seen on her face when she walks. So I think that's the point I wanted to say. Is it only me whom you found like lacking confidence or something, or was it someone else also like who was actually lacking confidence there, or was it only me? I just want to know that. Something called groupism. It's our personal decision. We felt like that. We never discussed about this. Decision ಅಂತ ಹೇಳಿದ್ರಿ, ಆರ್ ಅನ್ನಕ್ಕೆ ಗ್ರೂಪ್ It's like ಅಥವಾ ಇಟ್ಸ್ we ಯುವರ್? observed that thing in her. That's why it's all different. It's not, don't tell me we, you talk about you. Yeah. Okay, yeah, I found it. Yeah, I felt that, so I told you. I'm frank with you. So ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ರಂಜಿತಾ, ಓ ಗಾಡ್, ಇಟ್ಸ್ ಅಗೇನ್ ಶ್ರುತಿ ಆಚಾರ್ಯ. Truly speaking, let's keep the emotions aside. The first girl whom I saw, who is like, as Shruti Mishra said, she lacks confidence. And one more thing is, tumba hesitate ಮಾಡ್ಕೋತಾಳೆ. If we say something, she hesitates to move ahead. ಈ ಫೀಲ್ಡಲ್ಲಿ if you're not bold, if you don't have a clear picture of what you want to do, ಏನು ಮಾಡೋಕ್ಕಾಗಲ್ಲ. That is what the first thing I found. And second thing is, it's not that ನಾವು ಫ್ರೆಶ್ ಫೇಸಿಗೆ ಇರೋದ್ರಿಂದ we are eliminating them, okay? It's something like comparatively ಅವಳದು ಕಡಿಮೆ ಇದೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ. ಎಲಿಮಿನೇಷನ್ ರೌಂಡ್ ಏನ್ ಕಡಿಮೆ ಇದೆ? ಮತ್ಲಬ್ her confidence, her way of presenting, her styling, makeup, everything counts. Glamour Excuse me, ರಂಜಿತಾ, ನಾನು ಒಂದು ಕ್ವೆಶ್ಚನ್ ಕೇಳಬೇಕು ನಿಮಗೆ. ಎಸ್ಟರ್ಡೇ ಐ ಸಾ ಯು. ಏನು ಅಂದರೆ ನೀವು ಶ್ರುತಿ ಹೇಳ್ತಾ ಇದ್ರಿ, ದಿಸ್ ಇಸ್ ಯುವರ್ ಫಸ್ಟ್ ಶೋ, ಫಿನಾಲೆ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ, ಅಷ್ಟು ಜನ ಇರ್ತಾರೆ, ಯು ಹ್ಯಾವ್ ಟು ಬಿ ಕಾನ್ಫಿಡೆನ್ಸ್, ಯು ಹ್ಯಾವ್ ಟು ವಾಕ್ ಲೈಕ್ ದಿಸ್ ದ್ಯಾಟ್ ಅಂತ. ಬಟ್ ಟುಡೇ ನೀವೇ ಅವ್ರ ಹೆಸರನ್ನ ತಗೊಂಡಿದ್ದೀರಾ, ನ್ಯೂ ಫೇಸ್ ಅಂತ ಹೇಳ್ತಾ ಇದ್ದೀರಾ, ನ್ಯೂ ಟ್ಯಾಲೆಂಟ್ಗೆ ನೀವೇ ಈ ಥರ ಮಾಡಿದ್ರೆ ಕರೆಕ್ಟಾ? ಅಂದ್ರೆ ನೀವು ಎನ್ಕರೇಜ್ ಮಾಡಿರೋರ್ನ ನೀವು ಡಿಸ್ಕರೇಜ್ ಮಾಡಕ್ ಶುರು ಮಾಡ್ಬಿಟ್ರೆ ಡಸಂಟ್ ಮೇಕ್ ಸೆನ್ಸ್. ಇವಾಗ ನಾವು ನಿಮ್ಮನ್ನೆಲ್ಲ ಎನ್ಕರೇಜ್ ಮಾಡಿ ಇಲ್ಲಿ ಕರ್ಸಿದೀವಿ, ನಾವು ನಿಮ್ಮನ್ನ ಇದೇ ತರ ಡಿಸ್ಕರೇಜ್ ಮಾಡಿ ನಾಟ್ ಹ್ಯಾಪನಿಂಗ್ ಅಂದ್ರೆ ಹೆಂಗಿರುತ್ತೆ? I was about to come to that point. See, ಹಿಂಗ್ ನೋಡಿದ್ರೆ it's like just interpretation, okay? It's like, come on, ಒಬ್ರು ಮೂವ್ ಮಾಡಬೇಕು ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಜಸ್ಟ್ ಬಿಕಾಸ್ ನಾವು ಅವ್ರ ಡ್ರಾಬ್ಯಾಕ್ಸ್ ಹೇಳ್ತೀವಿ ಅಂತ ನಾವು ಅವ್ರಿಗೆ ಡಿಸ್ಕರೇಜ್ ಮಾಡ್ತಾ ಇದೀವಿ ಅಂತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ನಾನು ಏನಾದರೂ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಸಿ. ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿ ನಡೀತಾರ, ನೆಗೆಟಿವ್ ಆಗಿ ತಗೊಂಡ್ರೆ ನೆಗೆಟಿವ್ ಆಗಿ ಹೋಗ್ತೀರಾ. ಸಿ ದೇರ್ ಇಸ್ ಅ ಪ್ರಾವರ್ಬ್ ಇನ್ ಕನ್ನಡ, ಹಲ್ದಿ ಕಣ್ಣು ಅಂದ್ರೆ ಜಗತ್ತೆಲ್ಲ ಹಲ್ದಿ ತರ ನೋಡ್ತಾರಂತೆ. ಸೊ ನಾವು ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದು ಕಾಣಿಸುತ್ತೆ, ಒಳ್ಳೆ ಹೇಳಿದ್ರೆ ಒಳ್ಳೇದು ಕಾಣಿಸುತ್ತೆ. ಇಟ್ಸ್ ಜಸ್ಟ್ ರಂಜಿತಾ, ನೀವು ಎಷ್ಟು ಶೋಸ್ ಮಾಡಿದ್ದೀರಾ ಇದ್ರ ಮುಂಚೆ? ಸುಮಾರು ಮಾಡಿದ್ದೀರಾ ಅಲ್ವಾ? ಯಾ, ಹ್ಯಾವ್ ಡನ್ ಅ ಲಾಟ್ ಆಫ್ ಶೋಸ್. So how was your first experience with the first show? Yeah, I was about to say that. My first time I did a show, it's a very weird experience, but a very best experience. I was actually clubbing. I don't know how to say this, but I was clubbing and I saw nan bere models ella gown hakondidru. ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಇದ್ದೆ. ನಾನು ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆಯವರೆಲ್ಲ ವಾಕ್ ಮಾಡೋದು ನೋಡಿ ನನಗೆ ಐ ಫೆಲ್ ಲೈಕ್ ವಾಕಿಂಗ್. ಸೊ ಲಕ್ಕಿಲಿ ಆ್ಯಂಡ್ ಫಾರ್ಚುನೇಟ್ಲಿ ಬೇರೆ ಮಾಡೆಲ್ಸ್ ಹಾಕೊಂಡಿದ್ದ ಗೌನ್ ನಾನು ಗೌನ್ ಹಾಕೊಂಡಿದ್ದೆ. So I directly went to the manager, the assistant manager of the whatever event. ಅವ್ರನ್ನ ಕೇಳಿದೆ that I really want to walk. They're like, no, it's not possible. But I'm like, I requested, an humble request ಮಾಡಿ I walked the ramp, and after 2 days I see it was like in papers and magazines and all that. And I actually got it was my confidence which I walked. I never thought I would do all this, trust me. ನಾನು ಬಸಂತಿ ತರ ಇದ್ದವಳು, ನಾನು ಇದು ಮಾಡಿದ್ದೀನಿ ಅಂದ್ರೆ ಇಟ್ಸ್ ಆಲ್ ಕಾನ್ಫಿಡೆನ್ಸ್ ಅಂಡ್ ಇಟ್ ಡಿಪೆಂಡ್ಸ್ ಆನ್ So ನಿಮಗೆ ಅನ್ಸುತ್ತೆ that everybody can be like you? See, there are different kind of people. Yes, everybody. Singers are not equal. Exactly. Everybody has their own caliber, but it depends on how you take it ahead. It depends on how confident and what kind of an attitude you carry. You have to be down to earth and you have to be bold. Just because you're bold doesn't mean that you have to hurt somebody. You have to be straightforward. Doesn't mean that you have to speak nonsense. Everything matters. So you say that ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ಕ್ಯಾಲಿಬರ್ ಇಲ್ಲ ಅಂತ she's indirectly telling it. She's just being more diplomatic in her explanation. ಪ್ರಕಾರ ಶ್ರುತಿ ಆಚಾರ್ಯ ಬಿಟ್ರೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಇದೆ ಅಂತ. Sorry, you've mistaken. I'm not
saying that she has no caliber. In that case, I wouldn't have said everybody have their own good caliber. If you're confident enough, it's not like you expect someone else to be the same or something like that. That's what I feel. Because each and every one is very different. Maybe someone is very outgoing, very bold. Someone might be an introvert completely. ಸ್ವಿಮ್ಮಿಂಗ್ ಮಾಡಕ್ಕೆ ಬಿಡ್ತೀನಿ, ನಿಮಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಕಲಿಸ್ತಾರೆ, 1 week ಕಲಿಸ್ತಾರೆ, ಬೇರೆಯವರೆಲ್ಲ ಕಲ್ತ್ಕೊತಾರೆ, ನೀವು ಮಾತ್ರ ಕಲ್ತ್ಕೊಳಲ್ಲ. ವೈ? ಓಕೆ, 1 weekಲ್ಲಿ ನೀವು 2 daysಲ್ಲಿ ಯು ವಿಲ್ ಪಿಕ್ ಅಪ್. ಹೌ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೋರ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಯು ವಿಲ್ ಥಿಂಕ್ ದಟ್ ಯೆಸ್ ಐ ಕ್ಯಾನ್ ಮೂವ್ ಫಾರ್ವರ್ಡ್. ಅವಾಗಲೇ ದಟ್ ಈಸ್ ವೆನ್ ಯು ಕ್ಯಾನ್ ಪುಷ್ ಯೋರ್ ಸೆಲ್ಫ್. ಜಿಮ್ಮಿಂಗ್ ಹೋಗ್ತಾರೆ, ಜಿಮ್ಮಿಂಗ್ ಮಾಡೋದು ಬಿಟ್ಟು ಬಂದ್ಬಿಡ್ಬೋದು. ಟ್ರೆಡ್ಮಿಲಲ್ಲಿ ಇದ್ದರೆ ದೇ ವಿಲ್ ಡೂ ಫಾರ್ 2 minutes, ಲೈಕ್ ದೇ ಐ ಆಮ್ ಡನ್, ಐ ಕಾಂಟ್ ಡೂ ಇಟ್ ಅಂತ ಬಿಟ್ಟು ಬರ್ಬೋದು. ಬಟ್ ದೇ ಕಾಂಟ್. ವೈ? ಇಟ್ಸ್ ಕಾನ್ಫಿಡೆನ್ಸ್. ದೇ ಲೈಕ್ ಯೆಸ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಶ್ರುತಿ, ನೀವು ವಾಕ್ ಮಾಡಿದ್ರಲ್ಲ, ವಾಕ್ ಮಾಡಿದಾಗ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹೇಳಿದ್ರಲ್ಲ, ಅವರೆಲ್ಲ ಏನು ಹೇಳಿದ್ರು? See, right now, Shruti, you want to survive here, you have to be straight cutthroat. That's it. So you have to competition. Yeah, you cannot explain things to me. You have to explain it to her because I am observing everybody equally. see, first day I might have been very uncomfortable or something, but later when you guys actually told me that my walk was good or something, I felt Is it you know, are you like, I'm sorry for this, but then are you actually undergoing any emotional trauma as of now? Is it that you know you're feeling something and that you just want to burst it out? ಸ್ಟೇಷನ್ ಟೈಮಲ್ಲಿ ಸುಮಾರು ಜನ ಹೀಗೆ ಬಂದಿದ್ದಾರೆ. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ಒಂದ್ಸತಿ ಸೆಲೆಕ್ಟ್ ಆದಮೇಲೆ ಐ ಯೂಸ್ ಟು ಆಲ್ವೇಸ್ ಡಿಸ್ಕರೇಜ್ ಮೈ ಸೆಲ್ಫ್ ಈ ಥರ ಇರ್ಬೋದು ಅಂತ. ಬಟ್ ಒನ್ಸ್ ವೆನ್ ಐ ವಾಸ್ ಸೆಲೆಕ್ಟೆಡ್ ಐ ಫೆಲ್ಟ್ ಮೇ ಬಿ ದರ್ ಸಮಥಿಂಗ್ ಇನ್ ಮೀ. ಅದು ಆ ಜಡ್ಜಸ್ ಏನೋ ಇಂಪ್ರೆಸ್ ಆಗಿದೆ, ಅವ್ರು ಆಗಿದ್ದಾರೆ ಅಂತ. ಸೊ ಐ ಫೆಲ್ಟ್ ಗುಡ್ ಅಬೌಟ್ ಇಟ್. ದೆನ್ ಐ ಜಸ್ಟ್ ಕಮ್ ಹಿಯರ್ ಇನ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಇಷ್ಟೊತ್ತು ನೋಡಿದ್ರಲ್ವಾ ವೀಕ್ಷಕರೇ, ನಾನು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಒಂದು ಎಲಿಮಿನೇಷನ್ ಕಾರ್ಡನ್ನು ಕೊಟ್ಟಿದ್ದೆ. ನಿಮಗೆ ಯಾರು ಅಂದರೆ ಮತ್ತೊಬ್ಬ ಪಾರ್ಟಿಸಿಪೆಂಟ್ ನಿಮಗೆ ಏನು ಅನ್ಸುತ್ತೋ, ಅವ್ರು ಇರಬಾರ್ದಪ್ಪ ಈ ಕಾರ್ಯಕ್ರಮದಲ್ಲಿ, ಅವ್ರು ಹೋಗ್ಬಿಡ್ಬೇಕು, ಅವ್ರಲ್ಲಿ ಏನೋ ಒಂದು ಮಿಸ್ಟೇಕ್ನ ನೋಡಿದ್ದೀನಿ ಅಂತ ಅನ್ಸಿದ್ರೆ ಅವ್ರ ಹೆಸರನ್ನ ಬರೀರಿ ಅಂತ ಹೇಳಿದೆ. ಎಲ್ಲರೂ ಕೂಡ ಮಾಡಿದ್ದಾರೆ. ಈಗ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಮಾತ್ರ ಗೊತ್ತಾಗಬೇಕು. ಮಾಡಲ್ವಾ? ನಮ್ಮ ಇಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಕೆಲವರು ಎಲಿಮಿನೇಟ್ ಆಗಲೇಬೇಕು. ಇದನ್ನ ಜಡ್ಜ್ ಮಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ರು ಜಡ್ಜ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಅವರ್ ಫ್ಯಾಷನ್ ಫೋಟೋಗ್ರಾಫರ್ ಜಗತ್ ವೆಂಕಟ್. ಓಕೆ, ನಾಗಶ್ರೀ ಇಷ್ಟೊತ್ತಿದ್ರು ನಮ್ಮ ಜೊತೆ ನೋಡಿದ್ವಿ. ಒಬ್ಬೊಬ್ರು ಹೆಸರನ್ನ ಬರ್ದಿದ್ದಾರೆ. ಯಾಕೆ ಏನು ಅಂತ ಕೇಳಿದ್ವಿ, ರೀಸನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಈಗ ನೀವಿಬ್ರು ಸೇರಿ ಡಿಸೈಡ್ ಮಾಡಬೇಕು ಯಾರು ಶೋ ಅಲ್ಲಿ ಉಳಿತಾರೆ, ಯಾರು ಔಟ್ ಆಗ್ತಾರೆ ಅಂತ. ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ? ಓಕೆ, ಈಗ ನಿಮ್ಮ ಡೈಲಾಗ್ ಹೇಳ್ತೀನಿ, ನಥಿಂಗ್ ಪರ್ಸನಲ್ ಇಲ್ಲಿ ಅಂತ. ಬಟ್ ಡೋಂಟ್ ಗೆಟ್ ಡಿಸ್ಹಾರ್ಟನ್ಡ್. ದಿಸ್ ಇಸ್ ಜಸ್ಟ್ ಅ ಗೇಮ್. ದಟ್ಸ್ ಅಬೌಟ್ ಇಟ್. ದ ಪರ್ಸನ್ ಹೂಸ್ ನಾಟ್ ಅ ಲಿಟಲ್ ಬೆಟರ್, who's not a little better is going to be out. And from girls, it's going to be Bhavna for this time. ಓಕೆ ಜಗತ್, ಹುಡುಗರಲ್ಲಿ ಯಾರು? I think first elimination ಹುಡುಗ ಬಂದು ವಿಠಲ್. Next would be Ajay. I think the last guy is Praveen. Okay, Bhavna, Vittal, Ajay and Praveen. Don't worry, you ಹೇಳಿದ ಹಾಗೆ this is not end of your journey. ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತವಾಗಿಯೂ ಸಕ್ಸಸ್ ನಿಮ್ಮ ಹಿಂದೆ ಬರುತ್ತೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಕಂಗ್ರಾಟ್ಸ್ ಹೇಳ್ತೀನಿ. ಯಾರ್ಯಾರು ಸೇಫ್ ಆಗಿದ್ದೀರಾ, ಗೆಟ್ ರೆಡಿ ಫಾರ್ ಫಿನಾಲೆ ಬಿಕಾಸ್ ನಾಳೆ ಫೈನಲ್ಸ್ ಇದೆ. ಓಕೆ, Miss Glam Hunt Season 1 winner.